ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 2 ಬುಧವಾರ ನಿಮಗೆ ಗೊತ್ತಿರೋ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಇದೆಯಲ್ಲ, ಅದರದ್ದು ಎಕ್ಸ್ಪೈರಿ ಇರುತ್ತೆ. ನಾವು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೀವಿ. ಓಕೆ, ಕರೆಂಟ್ಲಿ ಇಲ್ಲಿ ನೋಡ್ಬೋದು 8500 ಪುಟ್ಟು ಮತ್ತು 8600 ಕಾಲ್ನ ಸ್ಟ್ರ್ಯಾಂಗಲ್ ಮಾಡಿದ್ದೀನಿ. ಓಕೆ, ಈ ಟ್ರೇಡ್ ಲೈಕ್ ಈ ಮಾರ್ಕೆಟ್ ಈ ರೇಂಜಲ್ಲಿ 8500 ಅಥವಾ 8600 ಮಧ್ಯೆ ಏನಾದ್ರು ಎಕ್ಸ್ಪೈರ್ ಆಗ್ತದೆ ಅಂದರೆ ನಮಗೆ 5ರಿಂದ 6000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ, ಈಗ ಕರೆಂಟ್ಲಿ ಮಾರ್ಕೆಟ್ ಮಿಡ್ ಕ್ಯಾಪ್ ನಿಫ್ಟಿ ಎಷ್ಟರಲ್ಲಿ ನಡೀತಾ ಇದೆ? 8545. ಓಕೆ, ಈಗ ಟೈಮ್ ಬಂದುಬಿಟ್ಟು 9:35 ಆಗಿದೆ. ಓಕೆ, ಇಲ್ಲಿ ನೋಡಿ, ಈಗ ನಾವು ಮೊದಲನೇ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಅದೇನು ಅಂದರೆ 8600 ಕಾಲ್ನ ಕ್ಲೋಸ್ ಮಾಡಿಬಿಟ್ಟು 8550ಗೆ ಮೂವ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಲೈಕ್ 8600ಅಲ್ಲಿ ಎಷ್ಟಿದೆ? 80 ಪೈಸಲ್ಲಿ ನಡೀತಾ ಇದೆ. ಓಕೆ, ಹಾಗಾಗಿ ಮಾರ್ಕೆಟು ಕೂಡ ಕೆಳಗಡೆ ಬರ್ತಾ ಇದೆ. ಮಾರ್ಕೆಟ್ ನೋಡಿ ಈಗ ಎಷ್ಟು ನಡೀತಾ ಇದೆ? ಮಿಡ್ ಕ್ಯಾಪ್ ನಿಫ್ಟಿದು 8537 ಇದೆ. ಓಕೆ, ಇದು ಆ್ಯಕ್ಚುಲಿ 8530 ತನಕ ಬಂದಿತ್ತು. ಓಕೆ, ಹಾಗಾಗಿ ನನಗೆ ಇಲ್ಲಿ ಕಾಲ್ ಸೈಡಲ್ಲಿ ಯಾವುದೂ ಕ್ರೆಡಿಟ್ ಇರಲಿಲ್ಲ, ಹಾಗಾಗಿ ನಾನು ಮೂವ್ ಮಾಡಬೇಕಾಗಿದೆ. ಒಂದು ಇಂಪಾರ್ಟೆಂಟ್ ವಿಷಯ, ಈಗ ಏನಾದ್ರು ಮಾರ್ಕೆಟ್ ಸಡನ್ ರಿವರ್ಸ್ ಆಯಿತು ಅಂದರೆ ನನಗೆ ಕಾಲಲ್ಲಿ ತುಂಬ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಆಲ್ರೆಡಿ ಸ್ಟಾಪ್ ಲಾಸು ಪ್ಲೇಸ್ ಮಾಡಿದ್ದೀನಿ. ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ 8550 ಕಾಲ್ ಇದೆಯಲ್ಲ, ಅದಕ್ಕೆ 11 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಓಕೆ, ಇನ್ನು 2 ರೂಪಾಯಿ ಏನಾದ್ರು ಜಾಸ್ತಿ ಆಯಿತು ಅಂದರೆ ನನಗೆ ಇದು ಕಾಲ್ದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ಪುಟ್ಟಲ್ಲೂ ಅಷ್ಟೇ ನಾನು 7 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಓಕೆ, ಎನಿವೆ ಈ ಎರಡು ಯಾವ ಕಡೆನಾದರೂ ರ್ಯಾಂಡಮ್ ಮೂವ್ಮೆಂಟ್ ಕೊಟ್ಟು ಅಂದರೆ ನಾನು ಸ್ಟಾಪ್ ಲಾಸ್ ತೊಗೊಂಡು ಹೊರಗಡೆ ಬರ್ತೀನಿ. ಇಲ್ಲಿ ನೋಡಿ, ಈಗ ಸಮಯ ಬಂದುಬಿಟ್ಟು 11 ಗಂಟೆ 12 ನಿಮಿಷ ಆಗಿದೆ. ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಓಕೆ, ಬೇಸಿಕಲಿ ನಾವೇನು ಮಾಡಿದ್ವಿ? 8600 ಕ್ಲೋಸ್ ಮಾಡಿಬಿಟ್ಟು 8550 ಕಾಲ್ಗೆ ರೋಲ್ ಡೌನ್ ಮಾಡಿದ್ವಿ. ಜ್ಞಾಪಕ ಇದೆಯಲ್ಲ? ಸೊ ಇದರಲ್ಲಿ 11 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿದ್ವಲ್ಲ, ಆ ಸ್ಟಾಪ್ ಲಾಸ್ ಇಟ್ಟಾಯಿತು. ಆ ಸ್ಟಾಪ್ ಲಾಸ್ ಇಟ್ಟಾದಮೇಲೆ ಏನು ಮಾಡಿದೆ ಅಂದರೆ ಇದನ್ನು ಕ್ಲೋಸ್ ಮಾಡಿದೆ. 8500 ಪುಟ್ಟಿತ್ತಲ್ಲ, ಇದನ್ನು ಕ್ಲೋಸ್ ಮಾಡಿದೆ. ಎಷ್ಟಕ್ಕೆ? 3 ರೂಪಾಯಿಗೆ. ಓಕೆ, ಇದನ್ನು ನಾನು ಕ್ಲೋಸ್ ಮಾಡಿರಲಿಲ್ಲ ಅಂದರೆ ನೋಡಿ, ಈಗ 1000 ರೂಪೀಸ್ ಪ್ರಾಫಿಟ್ ಇದೆಯಲ್ಲ, ಅದು ಲಾಸಲ್ಲಿ ಹೋಗಿರೋದು. ಓಕೆ, ಸೊ ಬೇಸಿಕಲಿ ನಾನು 3 ರೂಪಾಯಿ ಕ್ಲೋಸ್ ಮಾಡಿದೆ. ಏನಕ್ಕೆ ನಾನು ಕ್ಲೋಸ್ ಮಾಡಿದೆ ಅಂದರೆ ಮಾರ್ಕೆಟು ಡೌನ್ ಟ್ರೆಂಡಲ್ಲಿದೆ. ಓಕೆ, ಆನ್ ಟಾಪ್ ಆಫ್ ದಟ್ ನನ್ನ ಕಾಲಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಹಾಗಾಗಿ ನಾನು ಇದನ್ನು ಕ್ಲೋಸ್ ಮಾಡಿದೆ. ಅದು ನಿಮ್ಗೆ ಆರ್ಡರ್ ಲಾಗಲ್ಲಿ ತೋರಿಸ್ತೀನಿ. ಅದಾದ ನಂತರ ನಾನು 8550 ಕಾಲನ್ನ ಸೆಲ್ ಮಾಡಿದೆ. ಅದು ಏನಕ್ಕೆ ಸೆಲ್ ಮಾಡಿದೆ, ಯಾವಾಗ ಸೆಲ್ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ, 8600ನ 8550ಕ್ಕೆ ತೊಗೊಂಬಂದು 8 ರೂಪಾಯಿ 90 ಪೈಸೆಗೆ 11 ರೂಪಾಯಿಗೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಯಿತು. ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಯಿತು. ಅದಾದ ನಂತರ 9:57ಕ್ಕೆ ಇದು ಪುಟ್ಟಿತ್ತಲ್ಲ, 8500 ಪುಟ್ಟಿತ್ತಲ್ಲ, ಅದನ್ನು 3 ರೂಪಾಯಿ ಕ್ಲೋಸ್ ಮಾಡುತ್ತೆ. ಬೇಸಿಕಲಿ ನಮ್ದು ಇಲ್ಲೆಲ್ಲ ಟ್ರೇಡು ಕ್ಲೋಸ್ ಆಯಿತು. ಓಕೆ, ಅದಾದ ನಂತರ ನಾನು ಏನು ಮಾಡಿದೆ ಅಂದರೆ ವೇಟಿಂಗ್ ಫಾರ್ ದ ಮಾರ್ಕೆಟ್ ಆಪರ್ಚುನಿಟಿ ಏನಂದರೆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ. ಇನ್ನೊಂದು ಬಂದುಬಿಟ್ಟು ಇದಿದೆಯಲ್ಲ, ಚಾರ್ಟಲ್ಲಿ ತೋರಿಸ್ತೀನಿ ಅದನ್ನು ನಿಮಗೆ. ಅಲ್ಲಿ ಏನಂದರೆ ಫ್ಲ್ಯಾಗ್ ಪ್ಯಾಟರ್ನ್ ಆಗ್ತಾಯಿದೆ. ಅಂದರೆ ಫ್ಲ್ಯಾಗ್ ಪ್ಯಾಟರ್ನ್ ಅಂದರೆ ಈ ಥರ ಬಂದುಬಿಟ್ಟು ಒಂದು ಕ್ಯಾಂಡಲ್ ಕೊಟ್ಬಿಟ್ಟು ಅಲ್ಲಿ ಸ್ಮಾಲ್ ಕ್ಯಾಂಡಲ್ ಆಗುತ್ತೆ. ಅದಾದ ನಂತರ ತಿರ್ಗಾನು ಕೆಳಗಡೆ ಹೋಗುತ್ತೆ. ಇದು ಫ್ಲ್ಯಾಗ್ ಪ್ಯಾಟರ್ನ್. ಓಕೆ, ಡೌನ್ ಸೈಡು ಅಪ್ ಸೈಡ್ ಎರಡೂ ಬರುತ್ತೆ ಇದು. ಓಕೆ, ಇದು ಫ್ಲ್ಯಾಗ್ ಪ್ಯಾಟರ್ನು ಚಾರ್ಟಲ್ಲಿ ಇದಾಯಿತು. ಅದೇ ಕಾರಣಕ್ಕೆ ಏನು ಮಾಡಿದೆ ಅಂದರೆ ನಾನು ಕಾಲ್ನ ಸೆಲ್ ಮಾಡಿದೆ. ಇಲ್ಲಿ ನೋಡಿ 10:11ಕ್ಕೆ ಇದಿದೆಯಲ್ಲ, ಯಾವುದು 8550 ಕಾಲ್ ಇದೆಯಲ್ಲ, ಅದನ್ನು ಸೆಲ್ ಮಾಡಿದೆ. ಎಷ್ಟು? 900 ಕ್ವಾಂಟಿಟಿ, 10 ರೂಪಾಯಿ 55 ಪೈಸೆಗೆ. ಓಕೆ, ಈಗ ಅದು 8 ರೂಪಾಯಿ 80 ಪೈಸೆ, 8 ರೂಪಾಯಿ 70 ಪೈಸೆ ನಡೀತಾ ಇದೆ. ನೋಡಿ, ನಾನು ಇಲ್ಲಿ ಸ್ಟಾಪ್ ಲಾಸು ಇಟ್ಟಿದ್ದೀನಿ, 10 ರೂಪಾಯಿಗೆ ಇಟ್ಟಿದ್ದೀನಿ. ಅಫ್ಕೋರ್ಸ್ ಇದನ್ನು ನಾನು ಚೇಂಜ್ ಮಾಡ್ಕೋಬೇಕೀಗ. ಓಕೆ, ನಾನು ಹಿಂಗೆ ಫ್ಲ್ಯಾಗ್ ಪ್ಯಾಟರ್ನ್ ಆಗಿದೆಯಲ್ಲ, ಅದನ್ನು ನಿಮಗೆ ತೋರಿಸ್ತೀನಿ. ಓಕೆ, ನನ್ನ ಕಾರಣ ಟೆಕ್ನಿಕಲ್ ಕಾರಣ ಇದೆಯಲ್ಲ, ಅದನ್ನು ತೋರಿಸ್ತೀನಿ. ನನ್ನದು ಟೆಕ್ನಿಕಲ್ ರೀಸನ್ ಬಂದುಬಿಟ್ಟು ಇಲ್ಲಿ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಓಕೆ, ಫ್ಲ್ಯಾಗ್ ಪ್ಯಾಟರ್ನ್ ನೋಡಿ, ಇಲ್ಲೊಂದು ಲಾಂಗ್ ಕ್ಯಾಂಡಲ್ ಇದೆ. ಓಕೆ, ರೆಡ್ ಕ್ಯಾಂಡಲ್ ಮಾರ್ಕೆಟ್ ಓಪನಿಂಗ್. ಅದಾದಮೇಲೆ ಇಲ್ಲಿ ಕಾನ್ಸಾಲಿಡೇಟ್ ಆಗಿದೆ. ಓಕೆ, ಇದು ಫ್ಲ್ಯಾಗ್ ಪ್ಯಾಟರ್ನ್ ಆಯ್ತಲ್ವಾ? ಜನರಲಿ ಫ್ಲ್ಯಾಗ್ ಪ್ಯಾಟರ್ನ್ ಈ ಥರ ಫಾರ್ಮೇಷನ್ ಆದಮೇಲೆ ಕೆಳಗಡೆ ಬ್ರೇಕ್ ಡೌನ್ ಕೊಡುತ್ತೆ. ಸೊ ಇದು ಬ್ರೇಕ್ ಡೌನ್ ಆಯಿತು, ಹಾಗಾಗಿ ನಮಗೆ ಪ್ರಾಫಿಟ್ ಆಗಿದೆ. ಓಕೆ, ಇದು ಅಪ್ಸೈಡ್ ಆದರೆ ಅಪ್ಸೈಡ್ ಹೋಗೋ ಚಾನ್ಸ್ ಇರುತ್ತೆ. ಉದಾಹರಣೆಗೆ ಮಾರ್ಕೆಟ್ ಹಿಂಗೆ ಬಂತು ಅಂದ್ಕೊಳ್ಳಿ, ಆಮೇಲೆ ಇಲ್ಲೊಂದು ಸ್ವಲ್ಪ ಕನ್ಸಾಲಿಡೇಟ್ ಆಗುತ್ತೆ, ಫ್ಲ್ಯಾಗ್ ಥರ ಕಾಣುತ್ತೆ ನೋಡಿ. ಅದಾದ ನಂತರ ಈ ಥರ ಬ್ರೇಕ್ಔಟ್ ಕೊಡೋ ಚಾನ್ಸ್ ಇರುತ್ತೆ. ಅಪ್ ಸೈಡ್ ಆದರೆ, ಡೌನ್ ಸೈಡ್ ಆದರೆ ಡೌನ್ ಸೈಡ್ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಅದನ್ನ ಟ್ರೇಡ್ ತೊಗೊಂಡಿದ್ದೆ. ಓಕೆ, ಈಗ ಟೈಮ್ ಬಂದುಬಿಟ್ಟು 1 ಗಂಟೆ 12 ನಿಮಿಷ ಆಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ನಾವು 8550 ಕಾಲ್ನ ಸೇಲ್ ಮಾಡಿದ್ವಲ್ಲ, ಈಗ ಅದು ಎಷ್ಟು ಟ್ರೇಡ್ ಆಗ್ತಿದೆ? 60 ಪೈಸೆ 55 ಪೈಸೆಗೆ ಟ್ರೇಡ್ ಆಗ್ತಾಯಿದೆ. ಓಕೆ, ಆಲ್ಮೋಸ್ಟ್ ಇದರಲ್ಲಿ ಏನು ವ್ಯಾಲ್ಯೂ ಉಳಿದಿಲ್ಲ. ಓಕೆ, ನಮಗೆ 7000 ಸಮಥಿಂಗ್ ಪ್ರಾಫಿಟ್ ಆಗ್ತಾಯಿದೆ. ಇಲ್ಲಿ ನೋಡಿ, ಈಗ ಮಿಡ್ ಕ್ಯಾಪ್ ಇದೆಯಲ್ಲ, ನಿಫ್ಟಿ ಮಿಡ್ ಕ್ಯಾಪ್, ಇದು 8487 ಟ್ರೇಡ್ ಆಗ್ತಾಯಿದೆ. ಅಂದರೆ ತುಂಬ ಕೆಳಗಡೆ ಹೋಗಿದೆ. ನಮ್ದು ಎಲ್ಲಿದೆ ಸೆಲ್ ಮಾಡಿರೋ ಕಾಲು? 8550ರಲ್ಲಿದೆ. ಓಕೆ, ಇದು ಆಲ್ಮೋಸ್ಟ್ 0 ಆಗುತ್ತೆ. ಇದನ್ನು ನಾವು ಈಗ ಕ್ಲೋಸ್ ಮಾಡಿದ್ರು ಮಾಡ್ಬೋದು. ಓಕೆ, ಇದನ್ನು ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಿರಿ, ಇನ್ನೊಂದು 500 ರೂಪಾಯಿ ಇದರಲ್ಲಿ ಬರುತ್ತೆ. ಓಕೆ, ಈಗ ನಾನು 2 ಕೆಲಸ ಮಾಡ್ಬೋದು. ಒಂದು, ನಾನು ಇದನ್ನು ಎಕ್ಸ್ಪೈರ್ ಆಗೋದಕ್ಕೆ ಬಿಡ್ಬೋದು, ಇಲ್ಲಾಂದರೆ ಬೇರೆ ಟ್ರೇಡ್ ತೊಗೋಬೋದು. ಬೇರೆ ಟ್ರೇಡ್ ಅಂದರೆ ನೋಡಿ, ಇಲ್ಲಿದೆಯಲ್ಲ 8500 8525 ಇದೆಯಲ್ಲ, ಇದನ್ನು ರೇಷಿಯೋ ಸ್ಪ್ರೆಡು ಮಾಡ್ಬೋದು. 1:3 ಅಥವಾ 1:4 ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು 8525 ಕಾಲ್ ಇದೆಯಲ್ಲ, ಇದನ್ನು ಸೆಲ್ ಮಾಡಬೇಕು. ಲೆಟ್ಸ್ ಇನ್ನೊಂದು ಸ್ವಲ್ಪ ನಾವು ವೆಯ್ಟ್ ಮಾಡೋಣ. ಅದಾದಮೇಲೆ ನಾನು ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅಂತ. ಓಕೆ,
ಈಗ ಟೈಮ್ ಬಂದುಬಿಟ್ಟು 1:30 ಆಗಿದೆ. ನಾವು ಸೆಲ್ ಮಾಡಿದ್ವಲ್ಲ 8550 ಕಾಲ್. ಓಕೆ, ಈಗ ಎಷ್ಟು 40 ಪೈಸೆ ಟ್ರೇಡ್ ಆಗ್ತದೆ. ಓಕೆ, 40 ಪೈಸೆ 45 ಪೈಸೆ. ಓಕೆ, ಇದನ್ನು ಹೋಲ್ಡ್ ಮಾಡಿದ್ರೆ ನನಗೆ 300ರಿಂದ 400 ರೂಪಾಯಿ ಬರ್ಬೋದು. ಓಕೆ, ಕರೆಂಟ್ಲಿ ನಮ್ಗೆ ಆಲ್ರೆಡಿ 7000 ಚಿಲ್ಲರೆ ಪ್ರಾಫಿಟ್ ಆಗಿದೆ. ನಾನು ಈಗ ಏನು ಮಾಡ್ತೀನಿ ಅಂದರೆ ಈ ಟ್ರೇಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ರೇಷಿಯೋ ಸ್ಪ್ರೆಡ್ ಓಪನ್ ಮಾಡ್ತೀನಿ. ಓಕೆ, ಈ ಟ್ರೇಡ್ ತೊಗೊಂಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ನಾವು ಏನು ಮಾಡಿದ್ವಿ ಅಂದರೆ 8550 ಕಾಲ್ ಇತ್ತಲ್ಲ ಅದನ್ನು ಕ್ಲೋಸ್ ಮಾಡಿದ್ವಿ. ಎಷ್ಟು 45 ಪೈಸೆಗೆ ಕ್ಲೋಸ್ ಮಾಡಿದ್ವಿ. ಎಷ್ಟಕ್ಕೆ ಮಾಡಿದ್ವಿ ಇಲ್ಲಿ ನೋಡೋಣ, 45 ಪೈಸೆಗೆ ಕ್ಲೋಸ್ ಮಾಡಿದ್ವಿ. ಓಕೆ, ಅದಾದ ನಂತರ ರೇಷಿಯೋ ಸ್ಪ್ರೆಡ್ ಓಪನ್ ಮಾಡಿದ್ವಿ. ರೇಷಿಯೋ ಸ್ಪ್ರೆಡ್ ಬಂದುಬಿಟ್ಟು 1:3. ಇಲ್ಲಿ ನೋಡ್ಬೋದು 8475 ಕಾಲ್ನ ಬೈ ಮಾಡಿದ್ವಿ. ಎಷ್ಟು 300 ಕ್ವಾಂಟಿಟಿ. ಓಕೆ, ಹಾಗೆ 8500 ಇದೆಯಲ್ಲ ಅದನ್ನು 900 ಕ್ವಾಂಟಿಟಿ ಮಾಡಿದ್ದೀವಿ. ಓಕೆ, ಇದು ಕಾಸ್ಟ್ ಟು ಕಾಸ್ಟ್, ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್. ಇಲ್ಲಾಂದರೆ ಕೆಳಗಡೆ ಹೋದರೆ ನನಗೊಂದು 300-400 ರೂಪಾಯಿ ಲಾಸ್ ಆಗ್ಬೋದು. ಓಕೆ, ಈ ಟ್ರೇಡ್ ನನಗೆ ವರ್ಕ್ ಆಗಬೇಕು ಅಂದರೆ ಮೇಲ್ಗಡೆ ಬರಬೇಕು. ಮಾರ್ಕೆಟ್ ಏನಾದ್ರು ಸ್ವಲ್ಪ ಮೇಲ್ಗಡೆ ಬಂತು ಅಂದರೆ ನನಗೆ 4ರಿಂದ 5,000 ಅಥವಾ ಮ್ಯಾಕ್ಸಿಮಮ್ 7,000 ಆಗ್ಬೋದು. ಆದರೆ 7,000 ಆಗೋ ಚಾನ್ಸಸ್ ತುಂಬಾ ಕಡಿಮೆ. ನನಗೆ 3-4 ಸಾವಿರ ರೂಪಾಯಿ ಪ್ರಾಫಿಟ್ ಆದ್ರೂ ಸಾಕು. ಏನಕ್ಕೆ ಅಂದರೆ ಕೆಳಗಡೆ ನಮಗೇನು ರಿಸ್ಕ್ ಇಲ್ಲ, ಸ್ವಲ್ಪ ರಿವರ್ಸ್ ಆದರೆ ಪ್ರಾಫಿಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಈಗ ಟೈಮ್ ಬಂದುಬಿಟ್ಟು 1:45 ಆಗಿದೆ. ಈಗ ಇನ್ನೊಂದು ಚೇಂಜ್ ಮಾಡಿದ್ದೀನಿ. ಏನು ಅಂದರೆ ಇಲ್ಲಿ ನೋಡಿ 8600 ಇದೆಯಲ್ಲ ಕಾಲು, ಇದನ್ನು 30 ಪೈಸೆ ಅಂದರೆ 0.3ಗೆ ಬೈ ಮಾಡಿದ್ದೆ. ಓಕೆ, ಏನಕ್ಕೆ ಅಂದರೆ ನಂಗೆ ಮಾರ್ಜಿನ್ ಬೆನಿಫಿಟ್ ಬೇಕಾಗಿತ್ತು, ನಾನು ಬೇರೆ ಪೊಸಿಷನ್ ತಗೋಬೇಕಾಗಿತ್ತು. ಇದನ್ನು ಬೈ ಮಾಡಿದ್ದೀನಿ ಮಾರ್ಜಿನ್ ಬೆನಿಫಿಟ್ಗೆ. ಹಾಗೆ ಇಲ್ಲಿ ನೋಡಿ 8450 ಮತ್ತು 8475 ಇದ್ರದ್ದು ರೇಷಿಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡಿದ್ದೀನಿ. ಎಷ್ಟು 1:3. ಓಕೆ, ಇಲ್ಲಿ ನೋಡ್ಬೋದು 300 ಕ್ವಾಂಟಿಟಿ ಬೈ ಇದೆ, ಇಲ್ಲಿ 600 ಕ್ವಾಂಟಿಟಿ ಸೆಲ್ ಇದೆ. ಓಕೆ, ಆದರೆ ನೀವು ಅಂದ್ಕೋಬೋದು ಇದು 1:3 ಆದರೆ 900 ಇರಬೇಕಲ್ಲ ಅಂತ. ಏನಕ್ಕೆ ನಾವು ಪ್ರೀವಿಯಸ್ಲಲ್ಲಿ ರೇಷಿಯೋ ಸ್ಪ್ರೆಡ್ ಮಾಡಿದ್ವಲ್ಲ ಇದು ಇಲ್ಲಿ 300 ಬೈ ಕ್ವಾಂಟಿಟಿ ಇತ್ತು. ಓಕೆ, ಇವಾಗ 900 ಸೆಲ್ ಮಾಡಿದರೆ 300 ಹೋಗಿ 600 ಮಾತ್ರ ಉಳಿಯೋದು. ಓಕೆ, ಈಗ ನಮಗೆ ಪ್ರಾಫಿಟ್ ಆಗಬೇಕು ಅಂದರೆ ಮೇಲ್ಗಡೆ ಬರಬೇಕು. ಓಕೆ, ಮೇಲ್ಗಡೆ ಬಂತು ಅಂದರೆ ನಮಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಓಕೆ, ಇಫ್ ಇನ್ ಕೇಸ್ ಮೇಲ್ಗಡೆ ಬರಲಿಲ್ಲ ಕೆಳಗಡೆ ಹೋಯ್ತು ಅಂದ್ಕೊಳ್ಳಿ ಮಾರ್ಕೆಟು. ಈಗ ಮಾರ್ಕೆಟ್ ಎಷ್ಟು ನಡೀತಾ ಇದೆ 8427 ನಡೀತಾ ಇದೆ. ಇದು ಮಿಡ್ ಕ್ಯಾಪ್. ಓಕೆ, ಮಾರ್ಕೆಟ್ ಕೆಳಗಡೆ ಹೋದರೆ ನಮಗೇನು ತೊಂದರೆ ಇಲ್ಲ. ಮಾರ್ಕೆಟ್ ಕೆಳಗಡೆ ಹೋದರೂ ಒಂದು 400-500 ರೂಪಾಯಿ ಪ್ರಾಫಿಟ್ ಆಗುತ್ತೆ ಈ ಟ್ರೇಡಲ್ಲಿ. ಓಕೆ, ಇಫ್ ಇನ್ ಕೇಸ್ ಮಾರ್ಕೆಟ್ ರಿವರ್ಸ್ ಆಯಿತು ಅಂದರೆ ನಮಗೆ 6-7 ಸಾವಿರ ರೂಪಾಯಿನೂ ಪ್ರಾಫಿಟ್ ಆಗ್ಬೋದು. ಓಕೆ, ಅದು ನಿಮಗೆ ಪೇ ಆಫ್ ಡಯಾಗ್ರಾಮ್ ತೋರಿಸ್ತೀನಿ. ಇಲ್ಲಿ ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿಲ್ಲ, ಏನಕ್ಕೆ ಮಾರ್ಜಿನ್ ಬೆನಿಫಿಟಿಗೆ ಮಾಡಿ ತೊಗೊಂಡಿದ್ದೀವಲ್ಲ ಅದನ್ನು ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಕೆಳಗಡೆ ಹೋದರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ, 60 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ, ನನಗೆ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು ಎಷ್ಟಿದೆ 7560 ಇದೆ. 7560 ಬರೋದು ಬೇಡ, ನನಗೊಂದು ಮುಂದೆ 3ರಿಂದ 4 ಸಾವಿರ ಬಂದ್ರೂ ಸಾಕು. ಓಕೆ, ಏನಕ್ಕೆ ಅಂದರೆ ನನಗೆ ಡೌನ್ ಸೈಡ್ ಯಾವುದೂ ರಿಸ್ಕ್ ಇಲ್ಲ, ಅಪ್ ಸೈಡ್ ಸ್ವಲ್ಪ ಪ್ರಾಫಿಟ್ ಇದೆ. ಓಕೆ, ಈಗ ಮಾರ್ಕೆಟ್ ಸಡನ್ನಾಗಿ ರಿವರ್ಸ್ ಆಯಿತು ಅಂದ್ಕೊಳ್ಳಿ ಒಂದು 50ರಿಂದ 100 ಪಾಯಿಂಟ್, ನನಗೆ ಅಪ್ ಸೈಡಲ್ಲಿ ರಿಸ್ಕ್ ಇರುತ್ತೆ. ಓಕೆ, ಮಾರ್ಕೆಟ್ ನಿಧಾನಕ್ಕೆ ರಿಕವರ್ ಆದರೆ ನನಗೆ ಪ್ರಾಫಿಟ್ ಆಗುತ್ತೆ, ಕೆಳಗಡೆ ಹೋದರೆ ನನಗೇನು ತೊಂದರೆ ಇಲ್ಲ. ಓಕೆ, ಈಗ ಟೈಮ್ ಬಂದುಬಿಟ್ಟು 2:45 ಆಗಿದೆ. ನಾನು ನನ್ನ ರೇಷಿಯೋ ಸ್ಪ್ರೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ 8450 ಕಾಲು ಮತ್ತು 8475 ಕಾಲು ಇದು ರೇಷಿಯೋ ಇತ್ತಲ್ಲ ಇದನ್ನು ನಾನು ಕ್ಲೋಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಲೈಕ್ ಈ ಇದರಲ್ಲಿ ಇದೆಯಲ್ಲ 8475 ಇದರಲ್ಲಿ ಏನು ಪ್ರೀಮಿಯಮ್ ಉಳಿದಿಲ್ಲ, 30 ಪೈಸೆ 40 ಪೈಸೆ ಉಳಿದಿದೆ. ಓಕೆ, ಇದರಲ್ಲಿ 8450 ಕಾಲ್ ಬೈ ಮಾಡಿದ್ವಲ್ಲ ಇದರಲ್ಲಿ ಅರೌಂಡ್ 5 ರೂಪಾಯಿ ಇದೆ. ಸೊ ಲೈಕ್ ಮಾರ್ಕೆಟ್ ಕೆಳಗಡೆ ಹೋದರೆ ನನಗೆ 1000 ರೂಪಾಯಿ ಪ್ರಾಫಿಟ್ ಕಡಿಮೆ ಆಗ್ಬೋದು. ಈಗ ನೋಡಿ ನನಗೆ 8000 ಚಿಲ್ಲರೆ ಪ್ರಾಫಿಟ್ ಆಗಿದೆ. ಓಕೆ, ಈಗ ಐಡಿಯಾ ಏನು ಅಂದರೆ ಲೈಕ್ ಇಫ್ ಐ ಗೆಟ್ ಎನಿ ಆಪ್ಷನ್, ಏನಾದ್ರು ಆಪ್ಷನ್ ಸಿಕ್ಕರೆ ಲೈಕ್ ಈ ಅರ್ಧ ಮನಿ ಅಂದರೆ ಲೈಕ್ ಕ್ಲೋಸ್ ಟು ಅರ್ಧ ಮನಿ ಇದೆಯಲ್ಲ ಆ ಆಪ್ಷನ್ಗಳನ್ನ ಸೆಲ್ ಮಾಡೋದಕ್ಕಾದರೆ ನಾನು ಸೆಲ್ ಮಾಡ್ಕೊತೀನಿ. ಓಕೆ, ಇಲ್ಲಿ ನೋಡಿ ಈಗ ಟೈಮ್ ಬಂದುಬಿಟ್ಟು ಇಲ್ಲಿ 3 ಕಾಲ್ ಆಗಿದೆ. ಓಕೆ, ಈಗ ಇವೆಲ್ಲ ನಾವು ಸೆಲ್ ಮಾಡಿದ್ದೀವಲ್ಲ ಇದು ಆಲ್ಮೋಸ್ಟ್ 0ಗೆ ಹೋಗ್ತಾ ಇದೆ. ಓಕೆ, ಈಗ ನಿಫ್ಟಿ ಮಿಡ್ ಕ್ಯಾಪ್ ಬಂದುಬಿಟ್ಟು 8491 ಟ್ರೇಡ್ ಆಗ್ತಾ ಇದೆ. ಸೊ ನಾವು ಸೆಲ್ ಮಾಡಿರೋದು ಯಾವುದು 8500. ಓಕೆ, ಹಾಗಾಗಿ ಇದೆಲ್ಲ 0ಗೆ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಇದು ಆವ್ರೇಜಿಂಗ್ ಸ್ಟಾರ್ಟ್ ಆಯ್ತಲ್ಲ, ಆವ್ರೇಜಿಂಗ್ ಅಂದರೆ 3 ಗಂಟೆಯಿಂದ ಆವ್ರೇಜ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. 3ರಿಂದ 3:30 ತನಕ ಇದ್ರದ್ದು ಯಾವುದೇ ಇಂಡೆಕ್ಸ್ ಇರುತ್ತಲ್ಲ ಅದರದ್ದು ಆವ್ರೇಜ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಸಮಯದಲ್ಲಿ ನಾನು ಒಂದು ಸ್ವಲ್ಪ ಇಲ್ಲಿ ಸೇಲ್ ಮಾಡಿಕೊಂಡೆ. ಓಕೆ, ನನ್ನ ಮಾರ್ಜಿನ್ ಇತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಸೇಲ್ ಮಾಡಿದೆ. ಅದೇನು ಮಾಡಿದೆ ಅಂತ ನಿಮ್ಗೆ ಆರ್ಡ್ರಲ್ಲಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ಒಂದು 750 ಕ್ವಾಂಟಿಟಿ ಇದೆಯಲ್ಲ ₹1.10 ಯಾವಾಗ 3 ಗಂಟೆ 2 ನಿಮಿಷಕ್ಕೆ. ಓಕೆ, ಹಾಗೆ 3 ಗಂಟೆ 3 ನಿಮಿಷಕ್ಕೆ 80 ಪೈಸೆಗೆ ಇನ್ನೊಂದು 750 ಕ್ವಾಂಟಿಟಿ ಮಾಡಿದೆ. ಓಕೆ, ಬೇಸಿಕಲಿ ಇವೆಲ್ಲ ಏನಾಗುತ್ತೆ ಅಂದರೆ ನನಗೆ 1500ದಿಂದ 2000 ತನಕ ಪ್ರಾಫಿಟ್ ಬರುತ್ತೆ. ಓಕೆ, ಈ ಸಣ್ಣ ಪುಟ್ಟ ಸೇಲಿಂಗ್. ಓಕೆ, ಎನಿವೇ ಇವು 0 ಆಗುತ್ತೆ ಅಂತ ನಮಗೆ ಗೊತ್ತು. ಏನಕ್ಕೆ ಅಂದರೆ ಆವ್ರೇಜಿಂಗ್ ಸ್ಟಾರ್ಟ್ ಆಗಿದೆ. ಇದು 8500ಕ್ಕಿಂತ ತುಂಬ ದೂರ ಇದೆ, ಹಾಗಾಗಿ ಇದನ್ನು ಸೆಲ್ ಮಾಡಿದೆ. ನಿಮಗೊಂದು ಗೊತ್ತಿರಬೇಕು. ಓಕೆ, ಈ ಥರ ಸೆಲ್ ಮಾಡೋದು ಸ್ವಲ್ಪ ರಿಸ್ಕ್ ಇರುತ್ತೆ. ಓಕೆ, ಸಡನ್ನಾಗಿ ಏನಾದ್ರು 50-60 ಪಾಯಿಂಟ್ ಇನ್ನು ಮೇಲ್ಗಡೆ ಬಂದುಬಿಡ್ತು ಅಂದ್ಕೊಳ್ಳಿ, ಇದು ₹1 ಸೇಲ್ ಮಾಡಿರ್ತೀರ, ನೀವು ತುಂಬ ಜಾಸ್ತಿ ಕೊಟ್ಟು ಕವರ್ ಮಾಡ್ಕೋಬೇಕಾಗತ್ತೆ. ಇಫ್ ಇನ್ ಕೇಸ್ ನೀವು ಸೇಲ್ ಮಾಡಿದ್ರೂ ಸ್ಟಾಪ್ ಲಾಸ್ ಇಟ್ಟಿರಿ. ಓಕೆ, ಇಲ್ಲಿ ಉದಾಹರಣೆಗೆ ನೋಡಿ ನಾನು ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಇದು 8500 ಕಾಲ್ ಇದೆಯಲ್ಲ ನೋಡಿ, ಇಲ್ಲಿ 80 ಪೈಸೆಗೆ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಓಕೆ, ಇಫ್ ಇನ್ ಕೇಸ್ ಇಟ್ಟಾದರೆ ಇಟ್ಟಾಗಲಿ ಅಂತ, ಅಂದರೆ ಸ್ವಲ್ಪ ಕೆಳಗಡೆ ಬಂತಲ್ಲ ಒಂದು 40 ಪೈಸೆ 30 ಪೈಸೆ ಆದಾಗ ನಾನು 80 ಪೈಸೆಗೆ ಇಟ್ಬಿಟ್ಟೆ. ಏನಕ್ಕೆ ಅಂದರೆ
ಇಡಲಿಲ್ಲ ಅಂದರೆ ಇಫ್ ಇನ್ ಕೇಸ್ ತುಂಬ ಜಾಸ್ತಿ ರ್ಯಾಲಿ ಆದ್ರೂ ದೊಡ್ಡ ಲಾಸ್ ತೊಗೊಳೋದು ಬೇಕಿಲ್ಲ. ಓಕೆ, ಇಲ್ಲಿ ನೋಡಿ ಈಗ ನಮ್ಮ ಮಾರ್ಕೆಟ್ ಆಲ್ಮೋಸ್ಟ್ ಕ್ಲೋಸ್ ಆಗಿ ಬಂದಿದೆ. ಓಕೆ, ಇಲ್ಲಿ ನೋಡ್ಬೋದು ನನಗೆ 9400 9300 ಫ್ಲಕ್ಚುಯೇಟ್ ಆಗ್ತಾ ಇದೆ. ಓಕೆ, ಇದು ಝೀರೋ ಆಗೇ ಆಗುತ್ತೆ. ಇದು ಝೀರೋ ಆದರೆ ನನಗೆ 9500 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಾಗಿದೆ ಅಂದ್ಕೊತೀನಿ. ಹಾಗೆ ನಿಮಗೆ ಈ ವಿಡಿಯೋನು ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.